ಲಗೇಜ್ ಪ್ಯಾಕ್ ಮಾಡ್ತಾಯಿದ್ದೀನಿ ಗೈಸ್. ಯಾಕೆ ಅಂದರೆ ಶ್ರೀ ಟ್ರಿಪ್ಪಿಗೆ ಹೋಗೋಕ್ಕೆ ಆಲ್ಮೋಸ್ಟ್ ಒಂದು 5-6 ಆಗಿದೆ. ಬಟ್ ಇವಾಗ ನೆಕ್ಸ್ಟು ಇಬ್ಬರು ಮಕ್ಕಳ ಜೊತೆ ಹೋಗೋ ಪ್ಲ್ಯಾನಿಂಗ್ ಇದೆ. ಪುನಃ ಮಲಗಿಸ್ಬಿಟ್ಟು ಗ್ಯಾಪಲ್ಲಿ ನಮ್ಮಪ್ಪು ಲೆಗ್ ಪೀಸ್ ಅಂತ ಇದೆ, ಹಂಗಾಗಿ ಆಯಿಲ್ ಬೇಕು. ಏನ್ ನೋಡ್ತಾ ಇದೀರಲ್ಲ, ಜಾಸ್ತಿ ಅಟ್ಯಾಚ್ಮೆಂಟು ಬಾಂಡಿಂಗು ಅವಾಗಿಂದನೂ ಬೆಳೆಸ್ಕೊಬಿಟ್ಟಿದ್ದೀವಿ. ಅದು ಒಂದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಲಗೇಜ್ ಪ್ಯಾಕ್ ಮಾಡ್ತಾಯಿದ್ದೀನಿ ಗೈಸ್. ಯಾಕೆ ಅಂದರೆ ಶ್ರೀ ಟ್ರಿಪ್ಪಿಗೆ ಹೋಗೋಕ್ಕೆ ಯಾವಾಗ ಏನು ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಇಂಪಾರ್ಟೆಂಟ್, ತುಂಬ ಜನ ವೀಡಿಯೋ ಯಾಕೆ ಮಾಡ್ತಾಯಿಲ್ಲ ಅಂತಲೂ ಕೇಳಿದ್ದೀರಾ. ಯಾಕೆ ಮಾಡ್ತಾಯಿಲ್ಲ ಅಂತ ನಿಮಗೆ ಗೊತ್ತಿರುತ್ತೆ. ಇವಾಗ ಪಾಪು ಇರೋದ್ರಿಂದ ಪಾಪು ಮೇಂಟೈನ್ ಮಾಡಬೇಕು. ಕ್ಲಾಸ್ ಬೇರೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಹಂಗಾಗಿ ಅದ್ರ ಕಡೆಗೆ ಗಮನ ಕೊಡಬೇಕು. ಅದು ಇದು ಎಲ್ಲ ಕ್ಲಾಸ್ ಪರ್ಪೋಸಿಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡೋದೆಲ್ಲ ಐತೆ. ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ನೆಕ್ಸ್ಟ್ ಬರೋ ಫೆಬ್ರವರಿ 19ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ನಮ್ಮ ಅಪ್ಕಮಿಂಗ್ 7th ಬ್ಯಾಚು. ಇಂಟ್ರೆಸ್ಟ್ ಇದ್ದರೆ ನೀವು ಯಾರಾದರೂ ಜಾಯ್ನ್ ಆಗ್ಬೋದು. ಸೊ ಈ ಸಲ ಸ್ಪೆಷಲ್ ಆಫರ್ ಕೂಡ ನಡೀತಿದೆ. ಏನಂತ ಅಂದರೆ ನಮ್ಮದು 7th ಬ್ಯಾಚ್ ಆ್ಯಂಡ್ 1 ವರ್ಷ ಆಯಿತು ನಮ್ಮದು ಕ್ಲಾಸ್ ಸ್ಟಾರ್ಟ್ ಆಗಿ, ಸ್ಟುಡಿಯೋ ಓಪನ್ ಆಗಿ. ಹಾಗಾಗಿ ಸ್ಪೆಷಲ್ ಆಫರ್ ಕೂಡ ಇದೆ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಯಾವ್ಯಾವುದೆಲ್ಲ ಪ್ರಾಡಕ್ಟ್ಸು ನಿಮಗೆ ಸಿಗುತ್ತೆ ಆ್ಯಂಡ್ ಕಾಂಪ್ಲಿಮೆಂಟ್ರಿಯಾಗಿ ಏನೆಲ್ಲ ಪ್ರೊವೈಡ್ ಮಾಡ್ತಾಯಿದ್ದೀವಿ ಅನ್ನೋದನ್ನೆಲ್ಲ ಹೇಳ್ತೀನಿ. ಯಾರಿಗೆ ಪ್ಯಾಕಿಂಗ್ ಅಂತ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಇವಾಗ 2 months ಬೇಬಿ ಇಟ್ಕೊಂಡು ನಾನಂತೂ ಖಂಡಿತವಾಗ್ಲೂ ಹೋಗೋಕ್ಕಾಗಲ್ಲ. ಸೊ ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಪಾಪ ನಾವು ಹೋಗ್ಬೇಕು, ನಾನು ಕರ್ಕೊಂಡು ಹೋಗ್ಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ನನಗೆ ಬೇಬಿ ಇರೋದ್ರಿಂದ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಿದ್ದಾರೆ. ಸೊ ನಂದು ಆಲ್ಮೋಸ್ಟ್ ಒಂದು 5-6 ಆಗಿದೆ. ಬಟ್ ಇವಾಗ ನೆಕ್ಸ್ಟು ಇಬ್ಬರು ಮಕ್ಕಳ ಜೊತೆ ಹೋಗೋ ಪ್ಲ್ಯಾನಿಂಗ್ ಇದೆ. ಬಟ್ ಯಾವಾಗ ಅಂತ ಇನ್ನೂ ಗೊತ್ತಿಲ್ಲ. ಸದ್ಯದಲ್ಲೇ ಪ್ಲ್ಯಾನಿಂಗ್ ಮಾಡ್ಕೋತಾ ಇದ್ದೀವಿ ನಾನು ಹೋಗ್ಬೇಕಂತೇಳಿ. ಇವಾಗ ಮಾಧು ಅವ್ರು ಹೋಗ್ತಿದ್ದಾರೆ. ಸೊ ಹಂಗಾಗಿ ಅವ್ರಿಗೆಲ್ಲ ಪ್ಯಾಕ್ ಮಾಡಿಕೊಡೋಣ ಅಂತ ಹೇಳಿ ಪ್ಯಾಕ್ ಮಾಡ್ತಾಯಿದ್ದೀನಿ ಗೈಸ್ ಅಷ್ಟೇ. ಅದು ಬಿಟ್ಟು ಬೇರೆ ಏನೋ ನಾನು ಹೋಗ್ತಾಯಿದ್ದೀನಿ ಅನ್ನೋದೇನಿಲ್ಲ. ಆಮೇಲೆ 2 monthsಗೇ ಹೋಗ್ತವ್ರಾ ಅನ್ನೋ ಥರ ಅಂದ್ಕೋಬೇಡಿ. ಸೊ ಇವಾಗ ಅವರು ಶಾಪಲ್ಲಿ ಬ್ಯುಸಿ ಇರೋದ್ರಿಂದ ಪಾಪ ಎಲ್ಲ ಕೆಲಸ ನಾನೇ ಮಾಡ್ಕೊಡ್ಬೇಕಾಗುತ್ತೆ. ಅವರು ಇವಾಗ ಐ ಥಿಂಕ್ 7 days ಹೋಗ್ತಾ ಇರೋದು. 7 days ಹೋಗಿ ರಿಟರ್ನ್ ಬರೋದು 8 daysಗಂತ ಅನಿಸುತ್ತೆ. 8 days ಆದಮೇಲೆ. ಹಾಗಾಗಿ ಅವ್ರಿಗೆ ಏನೆಲ್ಲ ಬೇಕು ಅದೆಲ್ಲ ಕೆಲವೊಂದೆಲ್ಲ ಬುಕ್ ಮಾಡಿಕೊಟ್ಟಿದ್ದೀನಿ ತೊಗೊಂಡು ಹೋಗೋಕ್ಕೆ. ಸಮ್ಟೈಮ್ಸ್ ವೆದರ್ ಹೇಗಿರುತ್ತೆ ಏನು ಅಂತಲೂ ಹೇಳೋಕ್ಕಾಗಲ್ಲ, ಚಳಿ ಏನಾದರೂ ಇದ್ದರೆ ಅಂತ ಹೇಳಿ. ಇವಾಗ ಎಲ್ಲ ಇಟ್ಟಿದ್ದೀನಿ, ಇವಾಗೆಲ್ಲ ಸೆಟ್ ಮಾಡಿ ಇಟ್ಟಿದ್ದೀನಿ. ಅವ್ರು ಬಂದಮೇಲೆ ಪ್ಯಾಕ್ ಮಾಡ್ಕೊಳ್ಳಿ ಅಂತ. ಇಲ್ಲ ಫೋನ್ ಮಾಡಿ ಕೇಳ್ತೀನಿ, ಅವರೇ ನೀನೇ ಎಲ್ಲ ಪ್ಯಾಕ್ ಮಾಡಿಬಿಡಪ್ಪ ಅಂತಂದರೆ. ಯಾಕಂದರೆ ಅವ್ರಿಗೆ ಯಾವುದು ಕ್ಲಾತ್ ಬೇಕಿರುತ್ತೆ ಏನು ಅನ್ನೋದು ಗೊತ್ತಿಲ್ಲ ಅಲ್ವಾ. ಸೊ ಶರ್ಟು, ಟೀ ಶರ್ಟು, ಇನ್ನೇನು ಶಾರ್ಟ್ಸು ಇದಷ್ಟೇ ಬಾಯ್ಸಿಗೆ. ಇನ್ನೇನು ಬೇರೆ ನಮ್ಮ ಥರ ಆ ಡ್ರೆಸ್ಸು ಈ ಡ್ರೆಸ್ಸು ಅಂತ ಏನಿರೋದಿಲ್ಲ. ಗುಡ್ ಮಾರ್ನಿಂಗ್. ಅವ್ರು ಸ್ಕೂಲಿಗೆ ಹೊರಡ್ತಿದ್ದಾರೆ. ಏನು ತಿಂಡಿ ತಿಂದ್ರಿ? ಬೆಳಗ್ಗೆ ತಿಂಡಿನೇ ತಿನ್ನಲ್ಲ ಗೈಸ್ ಅವನು. ಹಾಲು ಅಷ್ಟೇ ಕುಡಿಯೋದು. ತಿಂದ ನಿಜವಾಗ್ಲೂ ಇಷ್ಟೇ, ಓನ್ಲಿ 2 ಸ್ಪೂನು. ನಮ್ಮ ಮಮ್ಮಿಯವ್ರ ಅಪ್ಪನ ಕೆಳಗಡೆ ವ್ಯಾನ್ ಹತ್ಸಕ್ಕೆ ಹೋಗ್ತಿದ್ದಾರೆ. ಬಾಯ್. ವ್ಯಾನ್ ಹತ್ಸಕ್ಕೆ ಇಂದ್ರಮ್ಮವ್ರು ಬರ್ತಾರಾ? ಬಾಯ್ ಬಾಯ್. ಅಪ್ಪನು ಕೂಡ ಸ್ಕೂಲಿಗೆ ಹೋದ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಕೂದಲನ್ನ ಡ್ರೈ ಮಾಡ್ತಾಯಿದ್ದೆ. ಯೂಶಲಿ ನಾನು ಯಾವಾಗಲೂ ಸನ್ಲೈಟಲ್ಲೇ ಕೂದಲನ್ನ ಡ್ರೈ ಮಾಡೋದು. ತುಂಬ ಜನ ಕೇಳ್ತಿದ್ರಿ ನಿಮ್ಮ ಹೇರ್ ಕೇರ್ ಹೇಗೆ ಮೇಂಟೈನ್ ಮಾಡ್ತೀರಾ ಹೇಳಿ ಅಂತ. ನಾನು ರೋಸ್ಮೆರಿ ವಾಟರ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಸುಮಾರು ಜನಕ್ಕೆ ಗೊತ್ತಿರ್ಬೋದು ರೋಸ್ಮೆರಿ ವಾಟರಲ್ಲಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ. ಆದರೆ ಕೆಲವೊಬ್ಬರಿಗೆ ಮನೇಲೇ ರೆಡಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಅವರು ಆಲ್ಪ್ಸ್ ಗುಡ್ನೆಸ್ ಅವರ ರೋಸ್ಮೆರಿ ವಾಟರ್ ಸ್ಪ್ರೇ ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ.
ನಾನು ಕೂಡ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಯೂಶಲಿ ನಾವು ಕೂಮ್ ಮಾಡಿದಾಗ ಎಷ್ಟೆಲ್ಲ ಏರ್ ಫಾಲ್ ಆಗುತ್ತೆ ಅಲ್ವಾ? ಬಟ್ ಇಲ್ಲಿ ನೋಡಿ ನನಗೆ ಒಂದೋ ಎರಡೋ ಅಷ್ಟೇ ಏರ್ ಉದುರುತ್ತಿರೋದು. ಇದರಿಂದ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ನನಗೆ. ಹೇಗೆ ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಬೂಸ್ಟ್ ಮಾಡಿ ಏರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಏರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಇದನ್ನ ಯೂಸ್ ಮಾಡೋದು ಕೂಡ ತುಂಬ ಈಸಿ. ನಾರ್ಮಲ್ ಆಗಿ ಏರ್ ಅಂಡ್ ಕ್ಯಾಲ್ಪ್ಸ್ಗೆ ಸ್ಪ್ರೇ ಮಾಡಿಕೊಂಡು 5 ಮಿನಿಟ್ಸ್ ಮಸಾಜ್ ಮಾಡಿದ್ರೆ ಆಯಿತು. ಹಾಗೆ ಇದು ತುಂಬ ಲೈಟ್ ವೆಯ್ಟ್ ಇದೆ. ಅಗೈನ್ ಏರ್ ಬೇಗ ಅಬ್ಸರ್ವ್ ಆಗುತ್ತೆ. ನಾವು ಇದನ್ನ 12 ವೀಕ್ಸ್ ಯೂಸ್ ಮಾಡಬೇಕು. 12 ವೀಕ್ಸ್ ಯೂಸ್ ಮಾಡಿದ್ರೆ 3ರಷ್ಟು ಏರ್ ಫಾಲ್ ರಿಡ್ಯೂಸ್ ಆಗುತ್ತೆ. ಆ್ಯಂಡ್ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಈಗ ನೀವು ನನ್ನ ಏರ್ ಕೂಡ ನೋಡ್ಬೋದು ಎಷ್ಟು ತಿಕ್ಕಾಗಿದೆ ಅಂತ. ಇದನ್ನ ಯೂಸ್ ಮಾಡೋದ್ರಿಂದ ಬೇಬಿ ಏರ್ ಕೂಡ ಗ್ರೋತ್ ಆಗುತ್ತೆ. ಟೋಟಲಿ ಹೇಳ್ಬೇಕಂದ್ರೆ ನನ್ನ ಪೋಸ್ಟ್ ಮಾರ್ಟಮ್ ಕವರಿಗಂತೂ ಇದು ತುಂಬಾ ಹೆಲ್ಪ್ ಆಗಿದೆ. ಇನ್ನು ನಿಮಗೆ ಈ ಪ್ರಾಡಕ್ಟ್ ಬೇಕಾಗಿದ್ದಲ್ಲಿ ಟ್ಯಾಗ್ ಮಾಡಿರ್ತೀನಿ, ಬೇಕಂದರೆ ಬೈ ಮಾಡಿ. purple.com ಕೂಡ. ನಮ್ಮ ಚಂದು ಇಲ್ಲಂದಷ್ಟು ಓಪನ್ ಮಾಡಿ ಮಡಗೋನೆ. ಹಾಂ, ಫಾರ್ ದ ಫಸ್ಟ್ ಟೈಮು ನಮ್ಮ ಯಜಮಾನ್ರು ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ತಗೊಬಂದಿರೋದು. ಹಾಂ, ಫಸ್ಟ್ ಟೈಮ್ ಚಂದು. ಯಾವಾಗಲೂ ನಾನೇ ಬುಕ್ ಮಾಡೋದು, ನಾನೇ ತಗೊಳ್ಳೋದು. ಇವಾಗ ಅವರೇ ಬೇಕಂತ ಹೋಗಿ. ಬಟ್ ಇದು ನನಗೆ ಬ್ಲ್ಯಾಕ್ ಸಖತ್ ಇಷ್ಟ ಆಯಿತು ಚಂದು. ಇದು ಗ್ರೀನು ಸಖತ್ತು. ನಿಂಗೆ ಇಷ್ಟರಲ್ಲಿ ಯಾವ್ದು ಇಷ್ಟ ಆಯಿತು? ನೀನು ಹಾಕಿರೋದು ಚೆನ್ನಾಗೈತೆ. ನಿಂಗೆ ಯಾವ್ದು ಇಷ್ಟ ಆಯಿತು? ಕರೆಕ್ಟಾಗಿ ಜಾಸ್ತಿ ಬ್ಲ್ಯಾಕು. ನಾನು ಗೊತ್ತು ನೀನು ಅದೇ ಹೇಳ್ತೀಯ ಅಂತ. ಇಡ್ಕೋ, ನಿನ್ನೆಲ್ಲೇ ನೋಡ್ಬಿಡ್ತೀನಿ. ಚೆನ್ನಾಗೈತೆ, ಒಂಥರ ಡಿಫ್ರೆಂಟಾಗಿ ಐತೆ. ಬ್ಲ್ಯಾಕ್ ಎಲ್ರಿಗೂ ಇಷ್ಟ. ಪ್ಯಾಂಟು ಇದು ಇಲ್ಲೊಂದಷ್ಟು ಇಟ್ಟಿದ್ದೀನಿ, ಇಲ್ಲೊಂದಷ್ಟು ಎಲ್ಲ ಅದು ಯಾವುದೇ ಎಲ್ಲ ತುಂಬ್ಕೊಯ್ತಾರೆ ನೋಡೋದು. ಪುನಃ ಮಲಗಿಸ್ಬಿಟ್ಟು ಗ್ಯಾಪಲ್ಲಿ ನಮ್ಮಪ್ಪು ಲೆಗ್ ಪೀಸ್ ಅಂತ ಇದೆ. ಹಂಗಾಗಿ ಆಯಿಲ್ ಬೇಡ ಅಂತೇಳಿ ಈ ಥರ ತವದ ಮೇಲೆ ರೋಸ್ಟ್ ಮಾಡೋದು ಮಾಡ್ಕೊಡೋಣ ಅಂತ ಹೇಳಿ ಬಂದು ಇಲ್ಲಿ ಚಿಕನ್ದು ಫ್ರೈ ಬೇಯ್ತಿದೆ. ನೆನೆಸಿವಾಗ ಕ್ಲೀನ್ ಮಾಡ್ಕೊಟ್ರು ಇತ್ತವ್ರೆ. ಯಾವ್ದನವ? ಸೊಪ್ಪು, ಈರುಳ್ಳಿ ಸೊಪ್ಪು. ಸೊ ಇದಕ್ಕೆ ನಾನು ಜಸ್ಟು ಪೆಪ್ಪರು ಮತ್ತು ಚಿಲ್ಲಿ ಪೌಡರು, ಗರಂ ಮಸಾಲ, ಸಾಲ್ಟು ಇದಿಷ್ಟೇ ಹಾಕಿರೋದು ಗೈಸ್. ಯಾಕಂದರೆ ಬೇಗ ಮಾಡಬೇಕಿತ್ತು, ಹಂಗಾಗಿ ಟೈಮ್ ಆಗಿತ್ತು. ಪಪ್ಪು ತುಂಬ ದಿನದಿಂದ ಲೆಗ್ ಪೀಸ್ ಅಂತ ಇದ್ದ, ಹಂಗಾಗಿ ಮಾಡ್ಕೊಡೋಣ ಅಂತ ಹೇಳಿ ಸ್ವಲ್ಪನೇ ಹಾಕಿ ಮಾಡ್ತಾಯಿದ್ದೀನಿ. ಅಪ್ಪು ಹಾಯ್. ನಿಧಾನ, ಯಾಕೆ? ಫುಲ್ಲು ಖುಷಿ ನಮ್ಮ ಯಜಮಾನ್ರು ಟ್ರಿಪ್ ಹೋಗಕ್ಕೆ. ಏನ್ರಿ? ಹೌದು ಅಂತೆ. ಇಲ್ಲ ನಿನ್ ಬಿಟ್ಟು ಹೋಗ್ತೇನೆ ಅಂತ ಇಲ್ಲ. ಹಾ, ಫಸ್ಟ್ ಟೈಮ್ ಅದು. ಅಪ್ಪು ನೀನು ಹೋಯ್ತಾ? ಮಾತ್ ಸೊ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ಕೊಳಕ್ಕೆ ಹೋಗ್ತಿದ್ದಾರೆ. ಏನ್ ನೋಡ್ತಾ ಇದ್ದೀರಾ ಎಲ್ಲ? ಪ್ರವೀಣ್, ಕ್ಯಾ ಸಮಾಚಾರ? ನಹಿ ಸಮಾಚಾರ. ಮಾತು ಅವ್ರು ಇಲ್ಲದೆ ಇರೋದಕ್ಕೆ ನಿದ್ದೆ ಬರ್ತಿಲ್ಲ. ಅವ್ರು ಇವಾಗ ಏರ್ಪೋರ್ಟಿಗೆ ರೀಚ್ ಆಗಿ 12:15ಗೆ ಫ್ಲೈಟ್ ಇದೆ. ವಿಡಿಯೋ ಕಾಲೆಲ್ಲ ಮಾಡಿದ್ರು, ಮಾತಾಡಿದ್ವಿ. ನಮ್ಮ ಅಪ್ಪು ಅವ್ರು ಮಲಗಿದ್ದಾರೆ ನನ್ನ ಜೊತೆ. ಸೊ ನಮ್ಮ ಮಮ್ಮಿ ಅಲ್ಲೇ ಮಲ್ಕೊಂಡ್ರು. ಅಪ್ಪು ನಾನೇ ಮಲ್ಕೋತೀನಿ ಅಂತ ಹೇಳ್ದ ಅಂತ ಪಕ್ಕದ ರೂಮಲ್ಲಿ ಇಲ್ಲೇ ಮಮ್ಮಿ ಮಲ್ಗೋರೆ. ಇಲ್ಲಿ ಪಾಪು ಮಲ್ಗೋನೆ, ಮಗು ಅಲ್ಲೊಂದು ಮಗ. ಇಲ್ಲ ಅವನು ಕೂಡ ಇಲ್ಲೇ ಮಲ್ಗೈತೆ. ಅವರು ಮೇಲ್ಗಡೆ ಮಲ್ಕೊಳ್ಳೋದಿಲ್ಲ, ಹಂಗಾಗಿ ಅವ್ರು ಹಾಸಿಗೆ ಹಾಕೊಂಡು ಕೆಳಗಡೆ ಮಲ್ಗೋರೆ ನಮ್ಮ ಅಜ್ಜಿ. ಒಂಥರ ನಿದ್ದೆ ಬರೋದಿಲ್ಲ. ಡೈಲಿ ಇದು ಅಂದರೆ ಏನಂದರೆ ಯಾವಾಗಲೂ ಅವರು ಫ್ರೆಂಡ್ಸ್ ಜೊತೆ ರೆಗ್ಯುಲರಾಗಿ ಹೋಗೋದಾದ್ರೆ ಅಷ್ಟೊಂದು ಬೇಜಾರು ಅನ್ಸೋದಿಲ್ಲ, ಬಿಡು ಅಂತ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಬಟ್ ರೇರು ಅವರು ಹೋಗೋದು, ಹಂಗಾಗಿ ಒಂಚೂರು ಬೇಜಾರು ಕೂಡ ಅನಿಸ್ತಿದೆ. ಮತ್ತು ಯಾವಾಗಲೂ ಜೊತೆಲೇ ಇಲ್ಲೇ ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟು, ಬಾಂಡಿಂಗು ಅವಾಗಿಂದನೂ ಬೆಳೆಸ್ಕೊಬಿಟ್ಟಿದ್ದೀವಿ. ಅದು ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಟ್ ಅವರು ಎಂಜಾಯ್ ಮಾಡಬೇಕು ಪಾಪ. ಯಾವಾಗಲೂ ಬಿಸ್ನೆಸ್ಸು ಅನ್ನೋದ್ರಲ್ಲೇ ಲೈಫ್ನ ಕಳೆದ್ಬಿಡ್ತವ್ರೆ. ಒಂದು ಕಡೆ ಅದು ಖುಷಿ, ಈಗಾದರೂ ಹೋಗೋರಲ್ಲ ಅಂತ. ಸೊ ಓಕೆ, ಎಂಜಾಯ್ ಮಾಡ್ಕೊಬರಲಿ, ಆರಾಮಾಗಿ ಹೋಗಿ ಆರಾಮಾಗಿ ಬರಲಿ ಅಂತ ಹೇಳಿ ಇವಾಗ ನನಗೆ ನಿದ್ದೆ ಗೊತ್ತಿಲ್ಲ ಗೈಸ್. ಇವಾಗ ಟೈಮು, ನನ್ನ ಫೋನ್ ಹಾಳಾಗೈತೆ. ಈ ಫೋನು ಕರೆಕ್ಟಾಗೆ 1 ಗಂಟೆ
1:09 ನನ್ನ ಫೋನ್ ನೋಡಿ, ಹಳೆ ಫೋನು ಹೆಂಗಾಗೈತೆ ಅಂತ ಹೇಳಿ ಹೊಡೆದು ಹೋಗ್ಬಿಟ್ಟಿದ್ದೆ. ನಿದ್ದೆ ಗೊತ್ತಲ್ಲ ಗೈಸ್, 1 ಗಂಟೆ ಆಗೈತೆ. ಪಾಪು ಮಾಮೂಲಿ ಒಂದು 3 ಅವರ್ಸ್ಗೊಂದ್ಸಲ ಎದ್ದೇಳ್ತಾನೆ. ಫಸ್ಟ್ ಎಲ್ಲ 2 ಅವರ್ಸ್ಗೊಂದ್ಸಲ ಎದ್ದೇಳಿಸಿ ಫೀಡ್ ಮಾಡಿಸ್ತಿದ್ವಿ. ಬಟ್ ಇವಾಗ ಒಂದು 3 ಅವರ್ಸ್ 3.5 ಅವರ್ಗೂ ಅವನೇ ಎದ್ದೇಳ್ತಾನೆ.